ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಪೋರ್ಟ್ಸ್. ಇವತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಏನಪ್ಪ ಅಂದ್ರೆ IPL 2026ಕ್ಕೆ ನಮ್ಮ RCB ಅನ್ಬಾಕ್ಸ್ ಇವೆಂಟ್ ನಡೆದು 90% ಡೌಟ್ ಅಂತ ಅಪ್ಡೇಟ್ ಬರ್ಲತ್ತೈತಿ. ಹೆಂಗೆ ಇದಕ್ಕೆ ಎಲ್ಲ ಕಾರಣ ವಿತ್ ಕಾರಣದವು. ಸೊ ಅದು ತಿಳ್ಕೊಳಕ್ಕೆ ವಿಡಿಯೋನ ಕೊನೆಯವ್ರು ನೋಡ್ರಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. IPL 2026ಕ್ಕೆ ವರ್ಷ ನಮ್ಮ RCB ಏನೈತಿ IPL 22ರಿಂದ 22, 23, 24, 25 4 ವರ್ಷ ಸಕ್ಸಸ್ಫುಲ್ ಆಗಿ RCB ಅನ್ಬಾಕ್ಸ್ ಇವೆಂಟ್ನ ರೆಡಿ RCB ಅನ್ಬಾಕ್ಸ್ ಇವೆಂಟ್ನ ನಡ್ಸ್ಕೊತ ಬಂದ. ಅಲ್ಲಿ ತಕ್ಕ ಫಸ್ಟ್ ಚರ್ಚ್ ಸ್ಟ್ರೀಟ್ ಅಂತ ಆಯ್ತು. ನೆಕ್ಸ್ಟ್ ಈಗ ಏನೈತಿ ಹಂಗೆ ಬರ್ಬರ್ತಾ ಸ್ಟೇಡಿಯಮ್ದಾಗ ಬಂದರು. ಈಗೇನೈತಿ ಈಗ ನೆಕ್ಸ್ಟ್ ಈ ವರ್ಷದ IPL 2026 ಐತಿ. ಇದು ನಡಿ ಡೌಟ್ ಅಂತ ಅಪ್ಡೇಟ್ ಬರ್ಲತ್ತೈತಿ. ಏನೇನು ಕಾರಣಪ್ಪ ಅಂದ್ರೆ, ಒಂದು ನಮ್ಮ RCB ಅನ್ಬಾಕ್ಸ್ ಇವೆಂಟ್ನ ನಿಮ್ಗೆ ಏನಿರುತ್ತೆ, ಅನ್ಬಾಕ್ಸ್ ಇವೆಂಟ್ನಾಗ ಒಂದು ಜರ್ಸಿ ಅನ್ಬಾಕ್ಸ್ ಇರುತ್ತೆ, ಮತ್ತು RCB ಅವು ಒಂದೊಂದು ಇವು ಇರ್ತಾವೆ, ಏನೋ ಅವು ಆ್ಯಪ್ ಅದು ಬಿಡುಗಡೆ ಮಾಡೋದಿರ್ತಾವೆ, ಮತ್ತು ಅವು ಇವೆಲ್ಲ ಇರ್ತಾವೆ. ಓಕೆ, ಮತ್ತು ಇನ್ನೊಂದು ಏನಂದ್ರೆ ಡೇಟ್ ಕೊಟ್ಟರೆ RCB ಅನ್ಬಾಕ್ಸ್ ಇವೆಂಟ್ ನಡೆದ್ರೆ 22ನೇ ತಾರೀಕು ನಡೀಬೋದತ್ತೆ ವೆಂಕಟೇಶ್ ಪ್ರಸಾದ್ ಅವ್ರು ಹೇಳಿದರು. ಇವತ್ತು ಆಲ್ರೆಡಿ ತಾರೀಕು 21 ಇವತ್ತು ತಾರೀಕು. ಸೊ ನಾಳೆ 22 ಒಂದೇ ದಿವಸ ಟಿಕೆಟು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಂಗೇನಾದರೂ ಅನೌನ್ಸ್ಮೆಂಟ್ ಅದು ಮಾಡ್ತಾರೆ RCB ಅವರು. ಸೊ ಈ ಸಲ ಆ ಯೋಚನೆ RCB ಅವ್ರಿಗಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಅನ್ಬಾಕ್ಸ್ ಇವೆಂಟ್ ಮಾಡಿ ಇದಕ್ಕೆ ಮೊನ್ನೆ ಟ್ರೋಫಿ ಇವೆಂಟ್ ಮಾಡಿ ಕೈ ಸುಟ್ಕೊಂಡಿದ್ದ RCB. ಸೊ ಈ ಸಲ ಮತ್ತೆ ರಿಸ್ಕ್ನ ತೊಗೊಳಕ್ಕೆ ಹೋಗಲ್ಲ ಅಂತ ನನಗೆ ಅನಿಸುತ್ತೆ. ಆಯಿತು, ಇದೊಂದು ಇತರದಾಯ್ತು. ಇನ್ನೊಂದು ಕಾರಣ ಏನಪ್ಪ ಅಂದ್ರೆ, ನಿಮ್ಗೆ ಗೊತ್ತಿದ್ದಂಗೆ ಈ RCB ಅನ್ಬಾಕ್ಸ್ ಇವೆಂಟ್ನಾಗ ಇವೆಲ್ಲ ಇರ್ತಾವೆ, ಜರ್ಸಿ ಅನ್ಬಾಕ್ಸ್ ಅವು ಇವೆಲ್ಲ ಇರ್ತಾವೆ. ಅದನ್ನ ನಮ್ಮ RCB ಅವ್ರು ಮೊದಲೇ ಮಾಡ್ಯಾರು. ಜರ್ಸಿ ಎಲ್ಲ ನಮ್ಮ ಪ್ಲೇಯರ್ಸ್ ಹಾಕೊಂಬರ್ಲತ್ರ ಮೊದಲೇ ಜರ್ಸಿ ಎಲ್ಲ ಮೊದಲೇ ರಿವೀಲ್ ಆಗೈತಿ. ಅನ್ಬಾಕ್ಸ್ ಇವೆಂಟ್ ಒಳಗೆ ಏನು ರಿವೀಲ್ ಮಾಡೋದಿನ್ನ, ಪ್ರಾಕ್ಟೀಸ್ ಇವೆಂಟ್ದು ವಿಡಿಯೋ ಹಾಕ್ಲತ್ತಾರ, ಅಲ್ಲೇನು ಅನ್ಬಾಕ್ಸ್ ಮಾಡೋದೈತಿ. ಮತ್ತು ಇನ್ನೊಂದು ಏನಂದ್ರೆ, ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸ್ ಬಂದಾರ. ಇದನ್ನೆಲ್ಲ ನೋಡ್ಕೋತೋರ ನನ್ನ ಪ್ರಕಾರ ಈ ಸಲ ಅನ್ಬಾಕ್ಸ್ ಇವೆಂಟ್ ಆಗೋದು ಡೌಟ. ಒಂದು ಈ ಕಾರಣತ್ತ. ಮತ್ತು ಇನ್ನೊಂದು ಕಾರಣ ಅಂದ್ರೆ, ಏನೋ ಮೊನ್ನೆ ಟ್ರ್ಯಾಜಿಡಿ ಇವೆಂಟ್ ಆಗೈತಲ್ಲ, ಸೊ ಅದರಿಂದ ಹಿಡಿದು ಡೌಟ. ಮತ್ತು ಮೂರನೇ ಕಾರಣ ಏನಪ್ಪ ಅಂದ್ರೆ, BCCI ಮಾಡಿರೋಂಥ ಒಂದು ರೂಲ್ಸ್ ಏನಂದ್ರೆ, ಹೋದ ವರ್ಷ ಅನ್ಬಾಕ್ಸ್ ಇವೆಂಟ್ ನಡೆಸ್ಲಾಕ RCB BCCIದವ್ರ ಕಡೆ ಏನೋ ಅಪ್ರೂವಲ್ ತೊಗೊಳಕ್ಕೆ ಒದ್ದಾಡ್ತು ನಮ್ಮ RCB. ಹಂಗಾಗಿ ಮಾಡಿ ಲಾಸ್ಟಿಗೆ ಕೊಟ್ಟರು. ಆದರೆ ಈ ಸಲ ಮೊದಲೇ ಏನಂದ್ರೆ BCCIದವರು IPL ಗ್ರೌಂಡ್ಸ್ ಏನು ಸ್ಟೇಡಿಯಮ್ಸ್ ಅದಾವಲ್ಲ ಎಲ್ಲ ಟೀಮ್ಗಳು ಅವತ್ತನ್ನೆಲ್ಲ ಹೆಲ್ದಿಯಾಗಿ ಅಂದ್ರೆ ಪಿಚ್ ಎಲ್ಲ ಅಗದಿ ಸೇಫಾಗಿ ಇಟ್ಕೋರಿ. ಯಾವ ಭಾಳ ಇವೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೇನೈತಿ ಇವೆಂಟ್ ಮಾಡ್ರು ಭಾಳ ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಸ್ಟೇಡಿಯಂ ಪಿಚ್ಚಿಗೆ ಹಾನಿ ಆಗೋ ಕಾರಣ ಅಂದ್ರೆ, ನೀವು ಇದು ತಂದುಹಿಡ್ದೇನೋ ಇವೆಂಟ್ ಆರ್ಗನೈಸ್ ಮಾಡ್ಲಿಕ್ಕೆ ಅವು ತಂದುಹಿಡ್ದು, ಮತ್ತು ಏನು ಅವ್ತಾಗ ಏನಪ್ಪ ಪೆಂಡಲ್ ಅದು ನೋಡೋಣ, ಅವು ಸ್ಕ್ರೀನ್ ಅದು ಎಲ್ಲ ಏನು ತಂದಿಡ್ತಾರೆ ಫಂಕ್ಷನ್ಗೆ. ಸೊ ಅದಂದ್ರೆ ಪಿಚ್ಚಿಗೆ ಏನಾಗ್ಬೋದು, ಅಥವಾ ಗ್ರೌಂಡ್ಗೆ ಏನಾದರೂ ಆಗ್ಬೋದು, ಅಥವಾ ಮಂದಿಗೆ ಸೇರ್ತಾರಲ್ಲ ಪುಲ್ಲ. ಸೊ ಅದರಿಂದ ಏನಾರು ಆಗ್ಬೋದತ್ತೆ. BCCIದವ್ರು ಮೊನ್ನೆ ಹೋದ ವರ್ಷನೇ ಬೇಡಿದ್ರು, ಹಂಗೆ ಮಾಡಿದ್ರು. ಈ ವರ್ಷ ಆ ಕಾರಣ ಮಾಡಂಗಿಲ್ಲ ಅಂತ ಅನಿಸುತ್ತೆ. ಇನ್ನೊಂದು ಏನಂದ್ರೆ, ನಮ್ಮ RCBಗಿರೋ ಶೆಡ್ಯೂಲ್ 28ನೇ ತಾರೀಕು ಮ್ಯಾಚ್. ಇದ್ರೊಳಗೆ ಈ ಟೈಮ್ನ ಇನ್ನೊಂದು ಎಷ್ಟು, ಇವತ್ತು 21 ತಾರೀಕು, ಇನ್ನೊಂದು 7 ದಿನ ಉಳಿತು ಒಟ್ಟು IPL. 7 ದಿನದಾಗ ಪ್ರಾಕ್ಟೀಸ್ ಮಾಡೋದು ಹೆಚ್ಚಾಕೈತೆ. ಇನ್ನು ಅನ್ಬಾಕ್ಸ್ ಇವೆಂಟ್ ಮಾಡಿ ಅದು ಇನ್ನೂ ಚಾನ್ಸ್ ಐತಿ ಬಿಡ್ಕ. ನೀವು ಅನ್ಬೋದು ಇನ್ನೂ ಚಾನ್ಸ್ ಐತಿ 28 ತನಕ, ಅಂದ್ರೆ 25, 26 ಇಡ್ಬೋದು ಅನ್ಬೋದು. ಕರೆ ಹಂಗೂ ಇದು ಕರೆ ಚಾನ್ಸ್. ಅದಕ್ಕೆ ನಾ ಏನು ಹೇಳೀನಿ, 90% ಡೌಟ್, 10% ಓಕೆ 10% ನಡಿಬೋದು ಅಂತ ಅನ್ಬೋದು ನಾವು. ಆದ್ರೆ 90% ಆಗೋ ಡೌಟ್ ಅಂತ ಬರ್ಲಾಗತ್ತೆ. ಅದೇ ನಿಮ್ಗೆ ಹೇಳಲ, ಫಾರ್ ಸಮ್ ಮೆನಿ ರೀಸನ್. ಒಂದು RCB ಜರ್ಸಿ ಮೊದಲು ರಿವೀಲ್ ಆಗೈತಿ, ಮತ್ತು ಇದೇನೋ ಇನ್ನೂ ಡೇಟ್ ಅಂದರು ಇನ್ನು 8 ದಿನ, ಇನ್ನೊಂದು 7 ದಿನ ಓದುತ್ತೆ. ಅದ್ರೊಳಗೆ ನಡ್ಸೋಂಥ ಡೌಟ. ಮತ್ತು ಮ್ಯಾಲೆ RCBದವರು ಮ್ಯಾಚ್ ಟಿಕೆಟ್ ಬಿಡ್ಲಿಕ್ಕೆ ರೆಡಿ ಆಗೈತೆ. ಅನ್ಬಾಕ್ಸ್ ಇವೆಂಟ್ ಏನು ಎಲ್ಲಿ ಹೆಸರು ಐತಿಲ್ಲ. ಸೊ ಅದಾಯ್ತು. ಮತ್ತಿನ್ನ ಏನಂತಾರೆ, ಹೋದಷ್ಟ ಟ್ರ್ಯಾಜಿಕ್ ಇವೆಂಟ್ ನೆನ್ಸ್ಕೊಂಡು ನಮ್ಮ RCB ಅವರು ಯಾವುದೇ ಬೇರೆ ಇವೆಂಟ್ ಮಾಡೋಕೆ ಹೋಗಲ್ಲ. ಇದು ಮೇನ್ ರೀಸನು ನಮ್ಮ RCB ಈ ಸಲ RCB ಅನ್ಬಾಕ್ಸ್ ಇವೆಂಟ್ ನಡೆಸಲಾರ್ದಕ್ಕೆ. ಓಕೆ, ನಿಮ್ದೇನ್ರ ಈ ಸಲ ಡೌಟ್, ನಿಮ್ದೇನ್ರೆ RCB ಅನ್ಬಾಕ್ಸ್ ಇವೆಂಟ್ ನಡಿಬೇಕು ಅಥವಾ ನಡಿಬಾರ್ದಿತ್ತು, ಅಥವಾ ವಿಡಿಯೋ ತಗೋ ಕಾಮೆಂಟ್ ಮಾಡಿ. ನನ್ನ ಪ್ರಕಾರಕ್ಕೆ ನಡಿಬಾರ್ದು, ಏನೋ ಒಂಥರ ನಡಿಬಾರ್ದಂತ ಅನ್ಬೇಕು. ಎದಕ್ಕೆ ಮಂದಿನ ಕೂಡ್ಸೋದು. ನಮ್ಮ ಫ್ಯಾನ್ಸ್ ಅಂತ ನಿಮ್ಗೆ ಗೊತ್ತೈತಿ, ಇಡೀ ಸ್ಟೇಡಿಯಂ ತುಳ್ಕೊಳ್ತಾರೆ. ಮತ್ತು ಅವ್ರಿಗೆ ಬೇಸರ ಏನಂದ್ರೆ, ಒಂದು ವೇಳೆ ಏನಂದ್ರೆ RCB ಮ್ಯಾಚಿಗಾಯ್ತು ಮತ್ತು RCB ಅನ್ಬಾಕ್ಸ್ ಇವೆಂಟ್ಗಾಯ್ತು, ಒಂದು ವೇಳೆ ಏನಂದ್ರೆ ಬುಕಿಂಗ್ ಮಾಡ್ತಿರ್ತಾರಲ್ಲ, ಅವಾಗ ಟಿಕೆಟ್ ಏನಂದ್ರೆ ಸೋಲ್ಡ್ ಔಟ್ ಅದು ಏನಂದ್ರೆ ಅವ್ರಿಗೆ ಬೇಸರ.
ಮತ್ತು ಹೆಚ್ಚು ಮಂದಿ ಈ ಮ್ಯಾಚಿನ್ಗಿಂತ ಇವೆಂಟ್ಗೆ ಭಾಳ ಬರ್ತಾರೆ ನಮ್ಮವ್ರು. ಮಾನ್ಯವಾದ ಫ್ರೀ ಪಾಸ್ ಅಂದ್ರೆ ಅದಕ್ಕೆ ಹಂಗಾತ್ಕರೆ ಇಲ್ಲಿ 800 ರೂಪಾಯಿ ಏನೋ ಇವು ಇವೆಂಟ್ಗೆ ಇಡ್ಬೇಕಾರೆ 800 ರೂಪಾಯಿ 600 ರೂಪಾಯಿ ಮಂದಿ ಭಾಳ ಬರ್ತೈತಿ. ಸೊ ಇದು ಯಾವುದೇ ಏನೋ ತಲೆನೋವನ ಬೇಡ, ಏನೂ ಬೇಡ ಸಲ RCB ಇಡು ಡೌಟ. ಸೊ ನೋಡಿ ಮುಂದಿನ ಬೆಳವಣಿಗೆ ಏನೇನು ಆಕತಿ. ಸೊ ಇದಾಗಿತ್ತು ಇವತ್ತಿನ RCB ಅನ್ಬಾಕ್ಸ್ ಕ್ಲಾರಿಟಿ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕೊಂಡು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.